Let me discuss politics. Let me reply to my friend. ಸರ್, ವಿಶ್ವದಲ್ಲಿ ಟ್ರಾಫಿಕ್ ಅಲ್ಲಿ ಎರಡನೇ ಸ್ಥಾನ ಇದೆ ಸರ್. ಈಗ ಬೆಂಗಳೂರು ಟ್ರಾಫಿಕ್ ವಿಶ್ವದಲ್ಲೇ ಎರಡನೇ ಸ್ಥಾನಕ್ಕೆ ಹೋಗಿದೆ. ಬೆಂಗಳೂರು ಟ್ರಾಫಿಕ್ ಅನ್ನ ಕಡಿಮೆ ಮಾಡೋದಕ್ಕೆ ಇನ್ನು ಟನಲ್ ರೋಡ್ ಬರೋದಕ್ಕೆ ತುಂಬಾ ದಿನ ಬೇಕು. Yeah, that is why to stop ಬೆಂಗಳೂರು ಟ್ರಾಫಿಕ್ ಮಾಡ್ಲಿಕ್ಕೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಮಾಡ್ತಾರೆ. ಅದಕ್ಕೋಸ್ಕರನೇ ಈಗ 2.5 ಲಕ್ಷ ಕೋಟಿ ರೂಪಾಯಿ ಇದು ಹೊಸದಾಗಿ ಏನು PRR ಜೊತೆಗೆ ಟನಲ್ 1, ಟನಲ್ 2, ಎಲಿವೇಟೆಡ್ ಕಾರಿಡಾರ್, 123 ಕಿಲೋಮೀಟರ್ ಬಫರ್ ಝೋನು, ಬಫರ್ ರೋಡು ಇವರೆಲ್ಲ ನಗ್ತಿದ್ರು. ಏನು ಇವನು ಚಾನಲ್ ಪಕ್ಕ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನೀವೆಲ್ಲ ನೋಡಿ ಇದ್ರ ಪಕ್ಕ ಇವ್ರ ಕಾನ್ಸ್ಟಿಟ್ಯೂನ್ಸಿ ಆದ್ಮೇಲೆ ನಾವು ಇದಕ್ಕೆ ನಮ್ಮ ಈಜಿಪುರ ಈಗಾಗಲೇ ಕೆಲಸ ನಡೀತಾ ಇದೆ. ಕೆಲವು ನೋಟಿಫಿಕೇಶನ್ ಮಾಡಿ 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ವಿ. ಕೆಲವರೆಲ್ಲ ಟೀಕೆ ಮಾಡ್ತಾ ಇರ್ಬೋದು, ಟೀಕೆಗಳೆಲ್ಲ ಸತ್ತೋಗ್ತವೆ, ನಮ್ಮ ಕೆಲಸ ಮಾತ್ರ ಉಳಿತದೆ. ಪಾಪ ಮಿಲಿಟರಿ ಅವರು ಜಾಗ ಬಿಟ್ಬಿಟ್ಟಿದ್ದಾರೆ. ಐ ಶುಡ್ ಥ್ಯಾಂಕ್ ದಿ ಮಿಲಿಟರಿ ಪೀಪಲ್ ಒನ್ಸ್ ಅಗೇನ್. ನಾನು ಹೋಗಿ ಇವರು ಬಂದಿರೋ ಯು ವೆಂಟ್ ಟು ದಿ ಡಿಫೆನ್ಸ್ ಮಿನಿಸ್ಟರ್, ಅವ್ರಿಗೆ ಕಾಂಪೌಂಡ್ ಹಾಕೊಡ್ತಾ ಇದೀವಿ. ಒಳ್ಳೆ ಬಿಗ್ ಕಾಂಪೌಂಡೇ ಅವ್ರಿಗೆ ಹಾಕೊಡ್ತಾ ಇದೀವಿ. ಅವರು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಡಿ ಅಂತ ಹೇಳಿದ್ರೆ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ. ಅಲ್ಲೋಗಿ ನೋಡಿ ಅದೊಂದು ರೋಡ್ ನೋಡಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ, ಎಷ್ಟು ಕನೆಕ್ಟ್ ಆಗ್ತಿದೆ. ಸೊ MG ರೋಡಿಂದನೇ ಮುಂದಕ್ಕೆ ಆ ಒಂದು ಔಟರ್ ರಿಂಗ್ ರೋಡ್ಗೆ ಕನೆಕ್ಟ್ ಮಾಡುವಂತ ಒಂದು ವ್ಯವಸ್ಥೆ ಈಗ ಅಲ್ಲೇ ಸಿದ್ಧತೆ ಆಗ್ತಾ ಇದೆ. But MPs and MLAs from opposition party, when you spoke about the tunnel, they gave many statements. They are attacking. No, for them, for the all attacks, the answer has been given by Nitin Gadkari and the BJP leaders from Delhi, from Bombay. I don't want to reply to them. Various statements, various information has been, they have given to their party reply. Sir, you tweeted about the National Voters Day today, sir. Kharge has also said that voters is important in the backdrop of the Chori and SRs. Your comment on that? So I'll discuss to you tomorrow on this. Let me close only on this Davos. Sir, Davos. Still I am in the mood of Davos. Sir, Are you making Bengaluru like Davos? Are you making Bengaluru like Davos? No. ಸರ್, ಆರ್ಥಿಕ ವ್ಯವಸ್ಥೆ ಭಾರತದಲ್ಲಿ ಬೆಳವಣಿಗೆಯಲ್ಲಿದೆ ಅಂತ ಹೇಳಿ ನೀವು ದಾವೋಸ್ ಅಲ್ಲಿ ಹೇಳಿಕೆ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ ಭಾರತದಲ್ಲಿ ಅಂತ ಹೇಳಿ ನೀವು ದಾವೋಸ್ ಅಲ್ಲಿ ಹೇಳಿಕೆ ಕೊಟ್ಟಿದ್ರಿ. ಅದರ ರಾಹುಲ್ ಗಾಂಧಿ ಅವರು ಆರ್ಥಿಕ ವ್ಯವಸ್ಥೆ ಕುಸಿದಿದೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಬಿಜೆಪಿ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಬ್ಬರದ್ದು ಬೇರೆ ಬೇರೆ ಹೇಳಿಕೆ ಇದೆ. ನನಗೆ ಅಷ್ಟೋ ಇಷ್ಟೋ ರಾಜಕೀಯದ ಎಕ್ಸ್ಪೀರಿಯನ್ಸ್